ಏನು JDS ವತಿಯಿಂದ ಮಾಡಲಾಗ್ತಾ ಇದೆ. ನಮ್ಮೊಟ್ಟಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ರೆ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಸರ್, ಇವತ್ತೆರಡನೇ ದಿನದ ಪಾದಯಾತ್ರೆ ದೇವೇಗೌಡರು ಬಂದು ಚಾಲನೆ ಕೊಟ್ಟರು. ಹೇಗಿದೆ ಸರ್ ಇವತ್ತಿನ ಒಂದು ಪಾದಯಾತ್ರೆ? ರೈತರ ಆಕ್ರೋಶ ದಿನದಿಂದ ದಿನಕ್ಕೆ ನಮ್ಮ ಭಾಗದ ರೈತರ ಜೊತೆಯಲ್ಲಿ ನಾಡಿನಾದ್ಯಂತ ಹಲವಾರು ಅನ್ನದಾತರು ಹೆಜ್ಜೆ ಹಾಕ್ತಾ ಇದ್ದಾರೆ. ರೈತರನ್ನ ಉಳಿಸ್ಬೇಕು, ರೈತರ ಒತ್ತಾಯಪೂರ್ವಕವಾದಂಥ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಅವರ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತಾದಳ ಪಕ್ಷ ನಿರಂತರವಾಗಿ ಇವತ್ತು 517ನೇ ದಿನದ ಈ ಒಂದು ಪಾದಯಾತ್ರೆ ಅಂದರೆ ಪ್ರತಿಭಟನೆ ನಡೀತಾ ಇದೆ. ಅವ್ರಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಮುಂದಾಗಿದ್ದೇವೆ. ಕಾರಣ ಇಲ್ಲಿರ್ತಕ್ಕಂಥ ನಮಸ್ಕಾರ ಚುನಾಯಿತ ಪ್ರತಿನಿಧಿಗಳು ಯಾರು ಕೂಡ ಇಲ್ಲಿವರೆಗೂ ಕೂಡ ತಿರುಗಿ ನೋಡಿಲ್ಲ ಈ ಸ್ಥಳದಲ್ಲಿ. ಹಾಗಾಗಿ ಫ್ರೀಡಮ್ ಪಾರ್ಕ್ಗೆ ಹೋಗಿ ಅಲ್ಲಿ ಪ್ರಶ್ನೆ ಮಾಡುವಂಥದ್ದು ಆಗಬೇಕು ಸರ್ಕಾರಕ್ಕೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ರೈತರ ಒಂದು ಭಾವನೆಗೆ ಮಣದು ಜನತಾದಳ ಪಕ್ಷ ಅವ್ರ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತಿದೆ. ಸರ್, ಮೂಡ ಹಗರಣ ಆದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಬೃಹತ್ ಪಾದಯಾತ್ರೆ ಮಾಡಿದ್ರಿ, ಯಶಸ್ವಿಯಾಗಿತ್ತು. ಈ ಒಂದು ಪಾದಯಾತ್ರೆ ಯಾವ ರೀತಿಯಾದಂತಹ ಸ್ವರೂಪ ಪಡೆದುಕೊಳ್ಳುತ್ತೆ ಸರ್? ಇದು ಪಾದಯಾತ್ರೆ ಯಾವುದೇ ರಾಜಕೀಯದ ಲಾಭ ನಷ್ಟದ ಲೆಕ್ಕಾಚಾರದ ಪಾದಯಾತ್ರೆ ಅಲ್ಲ. ಇದು ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡುವಂಥದ್ದಕ್ಕೆ ಇವತ್ತು ರೀತಿ ಅನಿವಾರ್ಯತೆಯಿಂದ ಈ ಪಾದಯಾತ್ರೆಯನ್ನು ರಾಜ್ಯ ಸರ್ಕಾರ ನಾವು ಮಾಡಲೇಬೇಕು ಅಂತಕ್ಕಂಥ ಪರಿಸ್ಥಿತಿಗೆ ಇವತ್ತು ರೈತರನ್ನು ದೂಡಿದೆ. ಕಾರಣ ಯಾರು ಬಂದು ಕೇಳ್ತಾ ಇಲ್ಲ. ನಾವಾದರೂ ಹೋಗಿ ಕೇಳ್ತಕ್ಕಂಥ ಪ್ರಯತ್ನ ಮಾಡಬೇಕಾಗಿದೆ. ರೈತರ ಜೊತೆ ಅದು ಯಾವುದೇ ಸಂಕಷ್ಟದ ದಿನಗಳಲ್ಲಾದರೂ ಸರಿ, ಕಳೆದ ತಿಂಗಳು ತಾವೇ ನೋಡಿರ್ಬೋದು, ಬರಪೀಡಿತ ಪ್ರದೇಶಗಳಿಗೆ ಬರದ ಒಂದು ತಂಡ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಕೂಡ ಹೋದಂಥ ಪಕ್ಷ ಜಾತ್ಯತೀತ ಜನತಾದಳ ಪಕ್ಷವೇ ಮೊದಲು. ಹಾಗಾಗಿ ರೈತರ ಯಾವುದೇ ಸಂಕಷ್ಟದ ದಿನಗಳಲ್ಲಿ ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದು, ಉಳಿದಿರ್ತಕ್ಕಂಥದ್ದು ರೈತರ ಒಂದು ಆಶೀರ್ವಾದದಿಂದ. ರೈತರ ಕಷ್ಟದಲ್ಲಿ ನಾವು ಕೂಡ ಅವ್ರ ಜೊತೆಯಲ್ಲಿ ನಿಲ್ಲುವಂಥದ್ದು ನಮ್ಮ ಧರ್ಮ ಆಗಿದೆ, ಅದನ್ನು ನಾವು ಪಾಲಿಸ್ತಾ ಇದ್ದೀವಿ. ಧನ್ಯವಾದ, ಥ್ಯಾಂಕ್ ಯು. ಸರ್, ನೀವು ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ರೆ, ಆದರೆ ಮಾಗಡಿ ಬಾಲಕೃಷ್ಣ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಪಟ್ಟಾಭಿಷೇಕಕ್ಕೆ ಈ ಒಂದು ಪಾದಯಾತ್ರೆ ಅಂತೇಳಿ ಆರೋಪ ಮಾಡಿದ್ದಾರೆ. ಇರಲಿಮ್ಮ, ದಿವಸಕ್ಕೊಂದೊಂದು ಮಾತಾಡ್ತಾರೆ, ಅವ್ರಿಗೆ ಒಳ್ಳೆಯದಲ್ಲಿ. ಪಾಪ ರೈತರು ನೋಡಲಿ, ಈ ಪಟ್ಟಾಭಿಷೇಕದ ಕತೆ, ಪಶ್ಚಾತ್ತಾಪದ ಕತೆ, ಪ್ರಾಯಶ್ಚಿತ್ತದ ಕತೆ ಇವೆಲ್ಲ ಮುಂದಕ್ಕೆ ಮಾತಾಡೋಣ.